ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಬಬಿತಾ ಶ್ರೀನಿವಾಸ್. ಇವತ್ತಿನ ವಿಶೇಷ ಕಾರ್ಯಕ್ರಮ ಬಕ್ರೀದ್ ಹಬ್ಬದ ಹಿನ್ನೆಲೆ ಹಾಗೂ ಕುರ್ಬಾನಿ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ವಿಶೇಷ ಕಾರ್ಯಕ್ರಮ. ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಅತಿಥಿಯಾಗಿ ಜಮಾತೆ ಇಸ್ಲಾಮಿ ಹಿಂದ್ನ ರಾಜ್ಯ ಕಾರ್ಯದರ್ಶಿಯಾದಂಥ ಮೊಹಮ್ಮದ್ ಕುಂಜಿ ಇವರು ನಮ್ಮ ಜೊತೆ ಇದ್ದಾರೆ. ಇವರ ಪ್ರೇರಣಾದಾಯಕ ಮಾತುಗಳು ಹಾಗೂ ಅವರ ಅನುಭವಗಳನ್ನು ನಮ್ಮ ಜೊತೆ ಅವರು ಹಂಚಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಿದ್ದೇನೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ಸ್. ಅಂದ್ರೆ ಬಕ್ರೀದ್ ಹಬ್ಬ ಮತ್ತು ಕುರ್ಬಾನಿಗಿರುವಂಥ ವ್ಯತ್ಯಾಸ ಏನು? ಎಲ್ಲ ಕನ್ನಡಿಗರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಪ್ರಪ್ರಥಮವಾಗಿ ಬಕ್ರೀದ್ ಹಬ್ಬ ಅಂದರೆ ಬಲಿದಾನದ ಹಬ್ಬ ಅಂತ ಗುರುತಿಸಲ್ಪಡ್ತದೆ. ಪ್ರವಾದಿ ಇಬ್ರಾಹಿಮರು ತನ್ನ ಮಗನನ್ನು ಬಲಿ ಕೊಡಲಿಕ್ಕೆ ಸಿದ್ಧರಾದ ತ್ಯಾಗದ ಸಮರ್ಪಣೆಯ ಹಿನ್ನೆಲೆಯಲ್ಲಿ ಆಚರಿಸಲ್ಪಡುವಂತಹ ಹಬ್ಬವಾಗಿದೆ ಬಕ್ರೀದ್ ಹಬ್ಬ. ಆ ಹಬ್ಬದ ಬಗ್ಗೆ ಪವಿತ್ರ ಕುರಾನ್ನಲ್ಲಿ ಯೌಮುನ್ ನಹ್ರ್ ಅಂತ ಹೇಳಲಾಗ, ಅಂದರೆ ಬಲಿದಾನದ ದಿನ ಅದು ಅಂತ. ಇಬ್ರಾಹಿಮರು ಬಲಿ ಕೊಟ್ಟ ದಿನ ಅದು. ಮತ್ತು ಬಕ್ರೀದ್ ಹಬ್ಬ ಹಜ್ಜಿನ ಹಿನ್ನೆಲೆಯಲ್ಲಿ ಆಚರಿಸಲ್ಪಡುವ ಹಬ್ಬ. ಹಜ್ ಅಂದರೆ ವಿಶ್ವ ಸಹೋದರತೆಯ, ಮಾನವ ಸಮಾನತೆಯ, ಮಾನವ ಒಗ್ಗಟ್ಟಿನ ಬಹಳ ದೊಡ್ಡ ಒಂದು ಪ್ರದರ್ಶನವಾಗಿದೆ ಹಜ್. ಜಗತ್ತಿನ ಎಲ್ಲ ದೇಶಗಳ ಜನರು, ಎಲ್ಲ ವರ್ಗದ ಜನರು, ಯಾವುದೇ ವ್ಯತ್ಯಾಸ ಇಲ್ಲದೆ, ಯಾವುದೇ ಅಂತರಗಳಿಲ್ಲದೆ, ಉಚ್ಚ ನೀಚತೆಗಳಿಲ್ಲದೆ ದೇವನ ಎದುರಿನಲ್ಲಿ ಒಟ್ಟು ಸೇರುವಂತಹ ಒಂದು ಸಮಾನತೆಯ, ಸಹೋದರತೆಯ, ಸಾಮರಸ್ಯದ, ಭ್ರಾತೃತ್ವದ, ವಿಶ್ವ ಭ್ರಾತೃತ್ವದ ಸಂದೇಶವನ್ನು ಸಾರುವಂತಹ ಕರ್ಮವಾಗಿದೆ ಹಜ್. ಆ ಹಜ್ಜಿನ ಹಿನ್ನೆಲೆಯಲ್ಲಿ ಆಚರಿಸಲ್ಪಡುವಂತಹ ಹಬ್ಬವಾಗಿದೆ ಈದ್ ಹಬ್ಬ. ಆದ್ದರಿಂದ ಈದ್ ಹಬ್ಬ ಎಂಬುದು ಒಂದು ಕಡೆ ಅದು ತ್ಯಾಗದ ಸಂದೇಶವನ್ನು ಕೊಡುತ್ತದೆ ಸಮಾಜಕ್ಕೆ. ಬದುಕಿನಲ್ಲಿ ತ್ಯಾಗ ಮಾಡಬೇಕು. ತ್ಯಾಗ ಎಂಬುದು ಮಾನವ ಬದುಕಿನ ಬಹಳ ದೊಡ್ಡ ಶಕ್ತಿ. ಅದು ಖಂಡಿತ ಸರ್. ತ್ಯಾಗ, ಸಮರ್ಪಣೆ, ಮಾನವ ಒಗ್ಗಟ್ಟು, ಮಾನವ ಸಮಾನತೆ, ಮಾನವ ಭ್ರಾತೃತ್ವ, ಇದೆಲ್ಲ ಬಕ್ರೀದ್ ಹಬ್ಬದ ಸಂದೇಶವಾಗಿದೆ. ಮತ್ತು ಬಲಿದಾನ ಕೂಡ ಬಕ್ರೀದ್ ಹಬ್ಬದ ಒಂದು ದೊಡ್ಡ ಭಾಗ. ಯಾಕೆಂದರೆ ಅದು ಬಲಿದಾನ ಅಂದರೆ ನಾನು ಹೇಳಿದ ಹಾಗೆ ಅದು ತ್ಯಾಗದ ಮತ್ತು ಸಮರ್ಪಣೆಯ ಸಂಕೇತ. ಹಾಗೆ ಒಟ್ಟಿನಲ್ಲಿ ಬಕ್ರೀದ್ ಹಬ್ಬ ತ್ಯಾಗ, ಬಲಿದಾನ, ಸಹೋದರತೆ, ಭ್ರಾತೃತ್ವ ಈ ಎಲ್ಲ ಆಶಯಗಳನ್ನು ಒಳಗೊಂಡಿರುವಂತಹ ಹಬ್ಬವಾಗಿದೆ. ಮತ್ತೊಮ್ಮೆ ನಾಡಿನ ಎಲ್ಲ ಜನತೆಗೆ ನಾನು ಬಕ್ರೀದ್ ಹಬ್ಬದ, ಈದುಲ್ ಅಲ್ಹಾ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೆ. ಸರ್, ನಮ್ಮದೊಂದು ಕೇಳೋ ಪ್ರಶ್ನೆ ಏನಂತ ಹೇಳಿದರೆ, ಈಗ ಬಕ್ರೀದ್ ಸಮಯದಲ್ಲಿ ಪ್ರಾಣಿ ಬಲಿ ಕೊಡ್ತಾರೆ. ಅದು ಯಾಕೆ ಕೊಡಬೇಕು ಸರ್? ಅಂದರೆ ಅದು ಈಗದ ಒಂದು ಬಂದಂತಹ ಒಂದು ಪದ್ಧತಿ ಅಲ್ಲ, ಇದು ಸಾಂಪ್ರದಾಯಿಕವಾಗಿ ಬಂದಂತಹ ಪದ್ಧತಿ. ಅದನ್ನು ಈಗ ಕೂಡ ಅಂದರೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಮುಂದುವರಿಸಬೇಕು ಸರ್? ಬಕ್ರೀದ್ ಹಬ್ಬ, ಆ ಹಬ್ಬದ ಹೆಸರೇ ಬಲಿದಾನದ ಹಬ್ಬ ಅಂತ. ಬಹಳ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಹಬ್ಬ ಅದು. ಈ ಹಬ್ಬದ ದೊಡ್ಡ ವಿಶೇಷತೆ ಏನೆಂದರೆ ಬಲಿದಾನ ಮಾಡುವುದು. ಬಲಿದಾನ ಅಂದರೆ ಅದಕ್ಕೆ ಶತಮಾನಗಳ ಇತಿಹಾಸ ಇದೆ. ತ್ಯಾಗದ, ಸಮರ್ಪಣೆಯ ಒಂದು ದೊಡ್ಡ ಸಂಕೇತವಾಗಿ ಬಲಿದಾನ ಮಾಡಲಾಗುತ್ತದೆ. ಮತ್ತು ಬಲಿದಾನ ಎಂಬುದು ಒಂದು ಆರಾಧನೆ. ಆರಾಧನೆ ಅಂದರೆ ನಮಾಜ್ ಒಂದು ಆರಾಧನೆ, ಉಪವಾಸ ಒಂದು ಆರಾಧನೆ, ಹಜ್ ಒಂದು ಆರಾಧನೆ, ರೂಲ್ಸ್ ತರ. ಹೌದು, ಆರಾಧನೆ ಕಡ್ಡಾಯವಾದಂತಹ ಒಂದು ಆರಾಧನೆ ಇಸ್ಲಾಮಿನಲ್ಲಿ. ಅದಕ್ಕೆ ಬದಲಿ ಅಂತ ಇಲ್ಲ. ನಮಾಜಿಗೆ ಬದಲಿಯಾಗಿ ನೀವು ಬೇರೆ ಏನನ್ನಾದರೂ ಮಾಡ್ಬೋದು, ಹಜ್ಜಿಗೆ ಬದಲಿಯಾಗಿ ನೀವೇನನ್ನಾದರೂ ಮಾಡ್ಬೋದು. ಅಂದರೆ ಹಜ್ಜಿಗೆ ಖರ್ಚು ಮಾಡುವ ದುಡ್ಡನ್ನು ಬಡವರಿಗೆ ಕೊಡ್ಬೋದು ಅಂತ ಕೇಳಿದರೆ ಆಗುವುದಿಲ್ಲ. ಹಾಗೆ ಆಗುವುದಿಲ್ಲ. ಅದಕ್ಕೆ ದಾನ ಧರ್ಮಗಳಿಗೆ ಬೇರೆ ಆಪ್ಷನ್ಸ್ ಇದೆ ಇಸ್ಲಾಮಿನಲ್ಲಿ. ಆರಾಧನೆಗಳನ್ನು ಆರಾಧನೆಗಳ ಸ್ಥಾನದಲ್ಲಿ ಇಡಬೇಕು, ದಾನ ಧರ್ಮಗಳು ದಾನ ಧರ್ಮಗಳ ಸ್ಥಾನದಲ್ಲಿ. ಅದೇ ರೀತಿ ಬಲಿದಾನ ಎಂಬುದು ಒಂದು ಆರಾಧನೆ. ಆದ್ದರಿಂದ ಅದು ಆಧುನಿಕ ಕಾಲ, ಅತ್ಯಾಧುನಿಕ ಕಾಲ, ಯಾವ ಕಾಲದಲ್ಲೇ ಆಗಿರಲಿ ಅದು ಆರಾಧನೆಯಾಗಿಯೇ ಇರುತ್ತದೆ. ಅದನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂಬುದು ಇಸ್ಲಾಮಿನ ಮಾರ್ಗದರ್ಶನವಾಗಿದೆ. ಬಲಿ ಎಂಬುದು ಜಗತ್ತಿನ ಎಲ್ಲ ಧರ್ಮಗಳಲ್ಲೂ ಬಹಳ ಪವಿತ್ರವಾದ ಒಂದು ಕರ್ಮ. ಬಲಿಯ ಬಗ್ಗೆ ಜಗತ್ತಿನ ಎಲ್ಲ ಧರ್ಮಗ್ರಂಥಗಳಲ್ಲೂ ಉಲ್ಲೇಖ ಇದೆ. ಮತ್ತು ಎಲ್ಲ ಧರ್ಮಗಳ ಇತಿಹಾಸದಲ್ಲೂ ಬಲಿದಾನ ಇದೆ. ನರಬಲಿಯೇ ಇತ್ತು. ಧಾರ್ಮಿಕ ಆಚರಣೆಯ ಅಂಗವಾಗಿ ನರಬಲಿ ಜಾರಿಯಲ್ಲಿತ್ತು ನಮ್ಮ
ಜಗತ್ತಿನಲ್ಲಿ ಧಾರಾಳ ಇತ್ತು. ಈಗಲೂ ಕೆಲವು ಕಡೆ ಅದು ಸಂಪೂರ್ಣವಾಗಿ ಅಳಿದು ಹೋಗಿಲ್ಲ, ಕೆಲವು ಕಡೆ ಮಾಡ್ತಾರೆ. ನರಬಲಿ ಕೂಡ ನಡೀತದೆ. ಮತ್ತು ಪ್ರಾಣಿಗಳನ್ನು ಬಲಿ ಕೊಡುವುದು ಈಗಲೂ ನಡೀತದೆ ಜಗತ್ತಿನಲ್ಲಿ. ಯಜ್ಞಗಳು ನಡೆದಿತ್ತು, ಅದಕ್ಕೆ ಪ್ರಾಣಿಗಳನ್ನು ಬಲಿ ನೀಡಲಾಗುತ್ತಿತ್ತು. ಇದೆಲ್ಲ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಘಟನೆಗಳು. ಈಗಲೂ ಕೆಲವು ಜಾತ್ರೆಗಳಿಗೆ ಧಾರಾಳ ಪ್ರಾಣಿಗಳನ್ನು ಬಲಿ ಕೊಡುವ ಪದ್ಧತಿಗಳು ಕೆಲವು ಕಡೆ ಇವತ್ತಿಗೂ ಇದೆ. ಅಂದರೆ ನಾನು ಹೇಳ್ತಾ ಇರೋದು, ಬಲಿದಾನ ಎಂಬುದು, ಬಲಿ ಎಂಬುದು ಜಗತ್ತಿನ ಎಲ್ಲ ಧರ್ಮಗಳಲ್ಲೂ ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲೂ ಉಲ್ಲೇಖಿಸಲ್ಪಟ್ಟಿರುವ ಒಂದು ಬಹಳ ಪ್ರಮುಖವಾದಂತಹ ಒಂದು ಕರ್ಮ. ಅದು ಇಸ್ಲಾಮಿನ ಬಲಿದಾನ ಎಂಬುದು ಬಹಳ ಶ್ರೇಷ್ಠವಾದದ್ದು. 4000 ವರ್ಷಗಳ ಆಚೆ ಹಜರತ್ ಇಬ್ರಾಹಿಂ ಮತ್ತು ಇಸ್ಮಾಯಿಲ್ ಇಬ್ಬರು ಪ್ರವಾದಿಗಳು. ಆ ಇಬ್ರಾಹಿಮರಿಗೆ ತನ್ನ ಮಗನನ್ನು ಬಲಿ ಕೊಡಬೇಕು ಎಂದು ದೇವ ಆದೇಶಿಸ್ತಾನೆ. ಅದು ನರಬಲಿ ಮಾಡಲಿಕ್ಕೆ ಇರುವ ಆದೇಶ ಅಲ್ಲ, ಅದೊಂದು ಪರೀಕ್ಷೆಯಾಗಿ. ಸೊ ಇಬ್ರಾಹಿಮರು ಅದಕ್ಕೆ ಸಿದ್ಧರಾಗ್ತಾರೆ. ಆಗ ದೇವ ಅವರ ತ್ಯಾಗವನ್ನು, ಅವರ ಸಮರ್ಪಣೆಯನ್ನು ಅದು ಪರೀಕ್ಷೆಗೆ ಒಳಪಡಿಸಿದ್ದು, ಪರೀಕ್ಷೆಗೆ ಒಡ್ಡಿದ್ದು. ಮತ್ತು ಮಗನನ್ನು ಬಲಿ ಕೊಡಲಿಕ್ಕೆ ಕೂಡ ಆ ತಂದೆ ಸಿದ್ಧರಾಗ್ತಾರೆ. ಆ ಹಂತದಲ್ಲಿ ಒಂದು ಆಡನ್ನು ಬಲಿ ಕೊಡುವಂತಹ ಆದೇಶ ದೇವನಿಂದ ಬರ್ತದೆ ಮತ್ತು ಆಡನ್ನು ಅವರು ಬಲಿ ಕೊಡುತ್ತಾರೆ. ಆ ಬಲಿದಾನ ದೇವನಿಗೆ ನಾನು ಸರ್ವವನ್ನೂ ಸಮರ್ಪಿಸಲು ಸಿದ್ಧ ಎಂಬ ತ್ಯಾಗದ ಸಂಕೇತ. ಅದು ಒಂದು ಪ್ರಾಣಿಯನ್ನು ಬಲಿ ಕೊಡುವುದು, ರಕ್ತ ಹರಿಸುವುದು, ಮಾಂಸ ತಿನ್ನುವುದು, ಇದರ ಆಚೆ ಅದರ ಅಂತರಾತ್ಮ ಏನೆಂದರೆ, ಅದರ ಆತ್ಮ ಏನೆಂದರೆ ಅದು ಸಮರ್ಪಣೆ, ಅದು ತ್ಯಾಗ. ದೇವನ ಆದೇಶಗಳಿಗೆ ನಾನು ಬದ್ಧನಾಗಲಿಕ್ಕೆ ಸಿದ್ಧ. ಈ ಸಿದ್ಧತೆಯ ಸಂಕೇತವಾಗಿದೆ ಇಸ್ಲಾಮಿನ ಪ್ರಾಣಿ ಬಲಿ. ಮತ್ತು ಈದಿನ ಸಂದರ್ಭದಲ್ಲಿ ನಡೆಯುವಂಥ ಬಲಿದಾನಕ್ಕೆ ಅಂತಹ ಐತಿಹಾಸಿಕವಾದ ಹಿನ್ನೆಲೆ ಇದೆ. ಮತ್ತು ಈ ಬಲಿದಾನ ಬಹಳ ಪವಿತ್ರವಾದದ್ದು, ದೇವ ಬಹಳ ಇಷ್ಟಪಡುವಂತಹದ್ದು ಎಂದು ಇಸ್ಲಾಮಿನಲ್ಲಿ ಅದನ್ನು ಕಲಿಸಿಕೊಡಲಾಗಿದೆ. ಅಂದರೆ ನೀವೀಗ ಹೇಳಿದ ಪ್ರಕಾರ ಈ ಪ್ರವಾದಿ ಇಬ್ರಾಹಿಂ ಅವರ ಮಗನ ಹತ್ಯೆಯ ಹಿನ್ನೆಲೆಯಲ್ಲಿ ಪ್ರಾಣಿ ಬಲಿ ಕೊಡುವಂಥ ಸಂಪ್ರದಾಯ ಒಂದು ಬೆಳೆದು ಬಂದಿದೆ ಅಂತ ಹೇಳಿಕೊಂಡು ನೀವು ಹೇಳಿದ್ರಿ ಸರ್. ಬಟ್ ಆಗ ಆ ಪ್ರಾಣಿ ಬಲಿಗೆ ಆಡನ್ನು ಕೊಡ್ತಿದ್ರು ಸರ್. ಬಟ್ ಈಗ ಅದರ ಬದಲಾಗಿ ಈ ಹಸುವನ್ನು ಕೊಡ್ತಾ ಇದ್ದಾರೆ ಸರ್. ಅದು ಯಾಕೆ ಹಾಗೆ ಮಾಡೋದು? ನೋಡಿ, ಈ ಜಗತ್ತಿನಲ್ಲಿ ಒಂದು ಆಹಾರ ನಿಯಮ ಇದೆ. ಆಹಾರಕ್ಕಾಗಿ ಎಲ್ಲವನ್ನೂ ಅವಲಂಬಿಸಿದೆ. ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು, ಜೀವಚರಗಳು ಆಹಾರಕ್ಕಾಗಿ ಒಂದನ್ನು ಅವಲಂಬಿಸಿದೆ. ಸಸ್ಯಗಳು ಕೆಲವೊಮ್ಮೆ ತನ್ನ ಆಹಾರಕ್ಕಾಗಿ ಪ್ರಾಣಿಗಳನ್ನು ಅವಲಂಬಿಸಿರ್ತದೆ, ಕೆಲವು ಸಸ್ಯಗಳನ್ನು ಅವಲಂಬಿಸಿರ್ತದೆ. ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಪ್ರಾಣಿಗಳನ್ನು ಅಥವಾ ಸಸ್ಯಗಳನ್ನು ಅವಲಂಬಿಸಿರುತ್ತದೆ. ಹೀಗೆ ಅದು ಜಗತ್ತಿನ ಒಂದು ನಿಯಮ. ಅದು ಮನುಷ್ಯ ಕೂಡ ಆಹಾರಕ್ಕಾಗಿ ಸಸ್ಯಗಳನ್ನು, ಪ್ರಾಣಿಗಳನ್ನು ಅವಲಂಬಿಸಿರ್ತಾನೆ. ಮತ್ತು ದೇವ ಅವನನ್ನು ಸೃಷ್ಟಿಸಿರುವುದೇ ಹಾಗೆ. ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡೂ ಉಪಯೋಗಿಸುವ ರೀತಿಯಲ್ಲಿ ಮನುಷ್ಯನನ್ನು ಸೃಷ್ಟಿಸಲಾಗಿದೆ. ಆದ್ದರಿಂದ ಮಾಂಸಾಹಾರ ಎಂಬುದು ಒಂದು ಆಹಾರ ಪದ್ಧತಿ. ಅದೊಂದು ಜಗತ್ತಿನ ಬಹಳ ನೈಸರ್ಗಿಕವಾದ ಒಂದು ನಿಯಮ. ಮನುಷ್ಯ ಸಸ್ಯಾಹಾರವನ್ನು ತಿಂತಾನೆ, ಮಾಂಸಾಹಾರವನ್ನು ತಿಂತಾನೆ. ಇದು ಮಾಂಸಾಹಾರದ ಬಗ್ಗೆ ಇರಬೇಕಾದ ಸ್ಪಷ್ಟತೆ ನಮಗೆ. ಇನ್ನು ಗೋವುಗಳ ಬಗ್ಗೆ, ಗೋವು ಎಂಬುದು ದೇವರು ಎಂಬ ಒಂದು ಕಲ್ಪನೆ ಇದೆ ನಮ್ಮ ದೇಶದಲ್ಲಿ, ಮತ್ತು ಅದು ತಾಯಿ ಎಂಬ ಕಲ್ಪನೆ ಇದೆ. ಪವಿತ್ರ ಕುರ್ಆನ್ನಲ್ಲಿ ಯಾವುದೇ ಪ್ರಾಣಿಗಳ ಬಗ್ಗೆ ಅದು ತಾಯಿ, ಅದು ದೇವರು ಎಂಬ ಕಲ್ಪನೆ ಇಲ್ಲ. ಜಗತ್ತಿನಲ್ಲಿರುವ ಎಲ್ಲ ಜೀವಚರಗಳು ದೇವನ ಸೃಷ್ಟಿಗಳು ಅಂತ. ಅದು ದೇವನ ಸೃಷ್ಟಿಗಳು ಮಾತ್ರ. ಹೇಗೆ ಮನುಷ್ಯ ದೇವನ ಸೃಷ್ಟಿಯೋ ಅದೇ ರೀತಿ ಜಗತ್ತಿನಲ್ಲಿರುವ ಎಲ್ಲ ಜೀವಚರಗಳು ದೇವನ ಸೃಷ್ಟಿಗಳು. ಮತ್ತು ಈ ಪ್ರಾಣಿಗಳನ್ನು ಪ್ರಾಣಿಗಳಲ್ಲಿ ಮನುಷ್ಯನಿಗೆ ಧಾರಾಳ ಪ್ರಯೋಜನಗಳಿವೆ ಅಂತ. ನೀವು ಕೆಲವನ್ನು ವಾಹನವಾಗಿ ಉಪಯೋಗಿಸ್ತೀರಿ ದೇವ ಹೇಳಿದ. ಈಗ ಮರುಭೂಮಿಯಲ್ಲೆಲ್ಲ ಒಂಟೆಯನ್ನು ವಾಹನವಾಗಿ ಉಪಯೋಗಿಸ್ತಾರೆ. ಅದು ಹಿಂಸೆ ಅಲ್ಲ, ಅದು ನೈಸರ್ಗಿಕವಾದ ಒಂದು ಕ್ರಮ. ಅದು ಅದೇ ರೀತಿ ಪ್ರಾಣಿಗಳು ನಿಮಗೆ ಹಾಲು ಕೊಡುತ್ತದೆ. ಹಾಲು ಕುಡಿಯುವುದನ್ನು ಯಾರು ಕೂಡ ತಪ್ಪು ಅಂತ ಹೇಳಿಲ್ಲಲ್ಲ. ಅದೇ ರೀತಿ ಪ್ರಾಣಿಗಳು ನಿಮಗೆ ಮಾಂಸವನ್ನು ಕೊಡುತ್ತದೆ. ದೇವನೇ ಹೇಳಿದ್ದು, ನಿಮಗೆ ನಿಮ್ಮ ವಾಹನವಾಗಿ ಉಪಯೋಗಿಸ್ತೀರಿ, ಕೆಲವೊಮ್ಮೆ ನೀವು ಅದರ ಹಾಲು ಕುಡಿಯುತ್ತೀರಿ,
ಕೆಲವೊಮ್ಮೆ ನೀವು ಅದರ ಮಾಂಸ ತಿಂತೀರಿ ಅಂದರೆ ನಿಮ್ಮ ಅಗತ್ಯಗಳಿಗಾಗಿ ಅದನ್ನು ಉಪಯೋಗಿಸ್ಬೋದು. ಅದಕ್ಕೆ ದ್ರೋಹ ಮಾಡಬಾರ್ದು, ನೋವು ಮಾಡಬಾರ್ದು, ಅದರ ಮೇಲೆ ಕರುಣೆ ತೋರಬೇಕು, ಅದೆಲ್ಲ ಒಂದು ಕಡೆ ಇದೆ. ಅದರ ಬಗ್ಗೆ ಸ್ಪಷ್ಟವಾದ ಮಾರ್ಗದರ್ಶನ ಕೂಡ ಇದೆ. ಇನ್ನೊಂದು ಕಡೆ ಪ್ರಾಣಿಗಳಿಂದ ನಿಮಗೆ ಪ್ರಯೋಜನ ಇದೆ. ಆ ಪ್ರಯೋಜನವನ್ನು ನೀವೇನು ಮಾಡ್ಬೋದು, ಪಡಿಬಹುದು. ಇದು ಪ್ರಾಣಿಗಳ ಬಗ್ಗೆ ಕುರ್ಆನ್ನ ದೃಷ್ಟಿಕೋನ. ಮತ್ತು ಪ್ರಾಣಿಗಳು ಯಾವುದು ಕೂಡ ದೈವಾಂಶ ಸಂಭೂತವೋ ದೇವರೋ ತಾಯಿಯೋ ಎಂಬ ಕಲ್ಪನೆ ಪವಿತ್ರ ಕುರ್ಆನ್ನಲ್ಲಿ ಅಥವಾ ಇಸ್ಲಾಮಿನ ಶಿಕ್ಷಣದಲ್ಲಿ ಇಲ್ಲ. ಇನ್ನು ಬಲಿದಾನಕ್ಕೆ ಹಜರತ್ ಇಬ್ರಾಹಿಮರು ಉಪಯೋಗಿಸಿದ್ದು ಆಡು. ಆ ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಬದುಕಿನಲ್ಲಿ ಅವರು ಬಲಿದಾನ ಮಾಡಿದ್ದಾರೆ. ಅವರ ಆಡನ್ನು ಮಾತ್ರ ಬಲಿ ಕೊಟ್ಟದ್ದು, ಅವರು ದನ ಬಲಿ ಕೊಡಲಿಲ್ಲ. ಪ್ರವಾದಿಗಳ ಸಂಗಾತಿಗಳು ಕೂಡ ಕೆಲವರು ಆಡು ಕೊಟ್ಟಿದ್ದಾರೆ, ಕೆಲವರು ಒಂಟೆಗಳನ್ನು ಬಲಿ ಕೊಡ್ತಾ ಇದ್ರು. ಆದ್ದರಿಂದ ಬಲಿದಾನ ಮಾಡಲಿಕ್ಕೆ ಹಸುವಾಗಬೇಕು ಅಥವಾ ಕೋಣ ಕೊಡಬೇಕು, ಎತ್ತು ಕೊಡಬೇಕು ಎಂಬುದಲ್ಲ. ಇಲ್ಲಿ ನಮ್ಮ ದೇಶದಲ್ಲಿ ಈ ಕೋಣಗಳನ್ನು ಬಲಿ ಕೊಡ್ತಾರೆ ಮತ್ತು ಈ ಪ್ರಯೋಜನಕ್ಕೆ ಬಾರದಂತಹ ಗೊಡ್ಡು ದನಗಳಿರುತ್ತವೆ, ಅವುಗಳನ್ನು ಬಲಿ ಕೊಡ್ತಾರೆ, ಹೋರಿಗಳನ್ನು ಬಲಿ ಕೊಡ್ತಾರೆ. ಯಾಕೆಂದರೆ ಅದು ಕಡಿಮೆ ಬೆಲೆಗೆ ಸಿಗ್ತದೆ ಮತ್ತು ಅದರಲ್ಲಿ 7 ಮಂದಿಗೆ ಪಾಲುದಾರಿಕೆಯಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಇಸ್ಲಾಮಿನಲ್ಲಿ. ಈಗ ಒಂದು ಆಡು ಬಲಿ ಕೊಡುವುದಾದರೆ ಅದು ಒಬ್ಬರಿಗೆ ಮಾತ್ರ, ಅದರಲ್ಲಿ 7 ಜನ ಪಾಲುದಾರಿಕೆ ಇಲ್ಲ, ಅಂತ ಸಿಸ್ಟಮ್ ಇಲ್ಲ. ನೀವೊಂದು ಕೋಣವನ್ನು ಬಲಿ ಕೊಡುವುದಾದರೆ 7 ಮಂದಿ ಒಟ್ಟಿಗೆ ಸೇರಿ ಪಾಲುದಾರಿಕೆಯಲ್ಲಿ ಕೊಡ್ಬೋದು. ಅಂದರೆ ಕಡಿಮೆ ಬೆಲೆಗೆ ಏನು ಸಿಗ್ತದೆ ಅದು ಸಿಗ್ತದೆ, ಅದು ಲಭ್ಯ ಇರ್ತದೆ ಮತ್ತು 7 ಜನ ಸೇರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಮಾತ್ರ ನಮ್ಮ ಪ್ರದೇಶಗಳಲ್ಲಿ ಕೋಣಗಳನ್ನ, ಹೋರಿಗಳನ್ನ ಬಲಿದಾನ ಮಾಡುವಂತ ಆಡನ್ನು ಒಬ್ರು ಮಾತ್ರ, ಅದಕ್ಕೆ ಪಾಲುದಾರಿಕೆ ಮಾಡಲಿಕ್ಕೆ ಆಸ್ಪದ ಇಲ್ಲ ಇಸ್ಲಾಮಿನಲ್ಲಿ. ಆ ಕಾರಣಕ್ಕಾಗಿ ಮಾತ್ರ ಇಲ್ಲಿ ಕೋಣಗಳನ್ನು ಅಥವಾ ಪ್ರಯೋಜನಕ್ಕೆ ಬರದ ಗೊಡ್ಡು ದನಗಳನ್ನು ಯಾರು ಕೂಡ ಮರಿ ಇರುವ ಅಥವಾ ಹಾಲು ಕೊಡುವ ದನವನ್ನು ಯಾರು ಕುರ್ಬಾನಿಗೆ ಅಂತ ಉಪಯೋಗಿಸುವುದಿಲ್ಲ. ಗೊಡ್ಡು ದನಗಳಿರ್ತದಲ್ಲ ಅದನ್ನು ಉಪಯೋಗಿಸ್ತಾರೆ, ಕೋಣಗಳನ್ನು ಬಲಿ ಕೊಡ್ತಾರೆ. ಮತ್ತೆ ಎಲ್ಲೋ ಕೆಲವು ಕುಂದುಕೊರತೆಗಳಲ್ಲಾಗ್ಬೋದು, ಅದನ್ನು ಸರಿಪಡಿಸಬೇಕಾದ ಅಗತ್ಯ ಖಂಡಿತ ಇದೆ. ಸರ್, ಈಗ ನೀವು ಹೇಳಿದ ಪ್ರಕಾರ ಈಗ ಆ ಸಮಯದಲ್ಲಿ ಪ್ರಾಣಿಯನ್ನು ಬಲಿ ಕೊಟ್ಟ ನಂತರ ಅದರಿಂದ ಬಂದಂತಹ ಮಾಂಸ ಇರ್ತದಲ್ಲ ಸರ್, ಅದನ್ನು ನೀವು ಎಂತ ಮಾಡ್ತೀರಿ? ಅಂದರೆ ಅದನ್ನು ನೀವು ಬಡವರಿಗೆ ಕೊಡ್ತೀರಾ, ಹಂಚ್ತೀರಾ? ಅದನ್ನು ಒಂದು ವೇಳೆ ಕೊಡುವುದಂತಿದ್ರೆ ನಿಮ್ಮಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ನೀವು ಅದನ್ನು ಒಂದೊಂದು ಮನೆಗೆ ಕೊಂಡೋಗಿ ನೀವು ಹಂಚ್ತೀರಿ? ಅಂದರೆ ಸರ್ಕಾರಕ್ಕೆ ಅದರದ್ದೇ ಆದಂಥ ಒಂದು ನೆಟ್ವರ್ಕ್ ಹಾಗೆಲ್ಲ ಇರ್ತದೆ, ಬಟ್ ನಿಮ್ಮಲ್ಲಿ ಅದು ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಮನೆಯಿಂದ ಇನ್ನೊಂದು ಮನೆಗೆ ನೀವು ಎಲ್ಲ ಮನೆಗಳಿಗೆ ಕೊಂಡೋಗಿ ಅದನ್ನು ಹಂಚ್ತೀರಿ ಸರ್? ಪ್ರಾಣಿ ಬಲಿಯ ಬಗ್ಗೆ ಪವಿತ್ರ ಕುರಾನ್ನಲ್ಲಿ ಒಂದು ಉಲ್ಲೇಖ ಇದೆ. ಲನ್ ಯನಾಲಲ್ಲಾಹ ಲುಹೂಮುಹ ವಲಾ ದಿಮಾኡಹ ವಲಾಕಿನ್ ಯನಾಲುಹು ತಕ್ವಾ ಮಿನ್ಕುಮ್ ಅಂತ. ನೀವು ಬಲಿ ನೀಡುವ ಪ್ರಾಣಿಯ ಮಾಂಸ ಅಥವಾ ಅದರ ರಕ್ತ ಅದು ದೇವನಿಗೆ ಖಂಡಿತ ಅಗತ್ಯ ಇಲ್ಲ, ದೇವ ಅದನ್ನು ಬಯಸುವುದೂ ಇಲ್ಲ. ದೇವನಿಗೆ ನಿಮ್ಮ ಧರ್ಮನಿಷ್ಠೆಯ ಅಗತ್ಯ ಇದೆ ಅಂತ, ನಿಮ್ಮ ಮಾನಸಿಕತೆ ಇದೆ ಅಲ್ಲ. ಒಂದು ನೋಡಿ, ಈ ಬಲಿದಾನ ಎಂಬುದು ಅದರ ಸರಿಯಾದ ಕ್ರಮ ಹೇಗೆಂದರೆ, ಒಂದು ಪ್ರಾಣಿಯನ್ನು ನಾನು ವರ್ಷಗಟ್ಟಲೆ ಬೆಳೆಸುವುದು, ಅದನ್ನು ಪ್ರಾಣಿಯನ್ನು ಬೆಳೆಸುವುದಂದರೆ ನಮ್ಮ ಮಕ್ಕಳನ್ನು ಬೆಳೆಸಿದ ಆ ಪ್ರಾಣಿಯನ್ನು ಬಲಿ ಕೊಡುವಾಗ ಖಂಡಿತ ನನ್ನ ಮಗನನ್ನು ಬಲಿ ಕೊಟ್ಟ ಅನುಭವ ಇದ್ದೇ ಇರ್ತದೆ. ಸೊ ಬಲಿದಾನದ ನಿಜವಾದ ಆತ್ಮ ಅದು. ಒಂದು ಪ್ರಾಣಿಯನ್ನು ನಾನು ವರ್ಷಗಟ್ಟಲೆ ಬೆಳೆಸ್ತೇನೆ, ಪ್ರೀತಿಸ್ತೇನೆ, ಅದರ ಜೊತೆಗೆ ನಾನು ಬದುಕುತ್ತಾ ಇರ್ತೇನೆ, ನನ್ನ ಮಕ್ಕಳು ಹೇಗೆ ಹಾಗೆ, ಅದು ಸಾಮಾನ್ಯ ಯಾರಿಗೂ ಆದರೂ ಕೂಡ. ಆ ಪ್ರಾಣಿಯನ್ನು ಸ್ವತಃ ನನ್ನ ಕೈಯಿಂದ ನಾನು ಬಲಿ ಕೊಡುವಾಗ ಅದು ಕೂಡ ಯಾಕೆ ದೇವನ ಆದೇಶ ಇದೆ ಎಂಬ ಕಾರಣಕ್ಕೆ ಅದನ್ನು ಬಲಿ ಕೊಡುವಾಗ ಅದು ನನ್ನ ಮಗನನ್ನು ಬಲಿ ಕೊಟ್ಟ ಅನುಭವ ಖಂಡಿತ ಆಗ್ತದೆ. ನಿಜವಾಗಿ ಈ ಪ್ರಾಣಿ ಬಲಿಯ ಆತ್ಮ ಅದು. ನನ್ನ ದೇವನ ಆದೇಶಕ್ಕೆ ನಾನು ಸರ್ವವನ್ನು ಸಮರ್ಪಿಸಲಿಕ್ಕೆ ಸಿದ್ಧ, ನಾನು ತ್ಯಾಗ ಮಾಡಲಿಕ್ಕೆ ಸಿದ್ಧ. ಅಂದರೆ ಬದುಕಿನಲ್ಲಿ ಯಾವ ಕೆಡುಕುಗಳನ್ನು ಮಾಡದೆ ಒಬ್ಬ ಸಜ್ಜನ ವ್ಯಕ್ತಿಯಾಗಿ ಬದುಕಲಿಕ್ಕೆ ನಾನು ಸಿದ್ಧ ಎಂಬ ತ್ಯಾಗದ ಸಂಕೇತ ಅದು ಪ್ರಾಣಿ ಬಲಿ ಎಂಬುದು. ಇನ್ನು ಪ್ರಾಣಿ ಬಲಿಯ ಮೂಲಕ ಇಸ್ಲಾಂ ಕಲಿಸಿಕೊಟ್ಟ ಶಿಕ್ಷಣ ಅನ್ನಲ್ ಮೋಮಿನ ಯದ್ಬಹುಲ್ ಹವಾ ಕಬ್ಲ ಅನ್ ಯದ್ಬಹ ಶಾತ ಅಂತ ಒಂದು ಪ್ರಸ್ತಾಪ ಇದೆ. ಒಬ್ಬ ದೇವ ವಿಶ್ವಾಸಿ ಅವ ಪ್ರಾಣಿಯನ್ನು ಬಲಿ ಕೊಡುವುದಕ್ಕಿಂತ ಮುಂಚೆ ತನ್ನ ಇಚ್ಛೆಗಳನ್ನು ಬಲಿ ಕೊಡುತ್ತಾನೆ ಅಂತ. ಅಂದರೆ ಪ್ರಾಣಿಗಳನ್ನು ಬಲಿ ಕೊಡುವುದಂದರೆ ಒಂದು ಪ್ರಾಣಿಯ ರಕ್ತ ಹರಿಸುವ ವಿಷಯ ಅಲ್ಲ ಅದು. ಅಲ್ಲಿ ಏನಾಗ್ತದೆ, ತನ್ನ ಇಚ್ಛೆಗಳನ್ನು ಒಬ್ಬ ಬಲಿ ಕೊಡುತ್ತಾನೆ. ತನ್ನ ಮೋಹಗಳು, ತನ್ನ ಕಾಮ, ತನ್ನ ದೇಹೆಚ್ಛೆಗಳು,
ಅದನ್ನು ಕೊಡುವುದು, ಅದನ್ನು ಬಲಿ ಕೊಡದೆ ಪ್ರಾಣಿಯನ್ನು ಬಲಿ ಕೊಡುವುದರಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲ. ಒಂದು ಕೇವಲ ಒಂದು ಪ್ರಾಣಿಯ ಬಲಿದಾನ ಅಲ್ಲ, ಪ್ರವಾದಿಯವರು ಅದಕ್ಕೆ ಕ್ರಮ ಹೇಳಿಕೊಟ್ಟಿದ್ದಾರೆ. ಬಲಿ ಕೊಡುವ ಪ್ರಾಣಿಗಳು ಅದು ಕುಂಟುತ್ತಾ ನಡೆಯುವ ಪ್ರಾಣಿಗಳಾಗಬಾರ್ದು, ಕುಂದುಕೊರತೆಗಳಿರಬಾರ್ದು, ಅದಕ್ಕೆ ಕಣ್ಣು ಕಾಣದ ಪ್ರಾಣಿ ಆಗಬಾರ್ದು, ಕಿವಿ ಕೇಳಿಸದ ಪ್ರಾಣಿ ಆಗಬಾರ್ದು, ಒಳ್ಳೆಯ ಪ್ರಾಣಿ ಕೊಡಬೇಕು ಅಂತ ಹೇಳಿ. ಅದು ಕೇವಲ ಒಂದು ಪ್ರಾಣಿಯನ್ನು ಕೊಯ್ಯುವುದಾದರೆ ಈ ನಿಬಂಧನೆಗಳೆಲ್ಲ ಅಗತ್ಯ ಇಲ್ಲಲ್ಲ. ಮತ್ತು ಯಾವಾಗ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ನೀವು ಯಾವಾಗಲೂ ಒಮ್ಮೆ ಕೊಟ್ಟದ್ದಕ್ಕೆ ಕುರ್ಬಾನಿ ಅಂತ ಹೇಳುವುದಿಲ್ಲ. ಅದು ಈದಿನ ದಿವಸ ಆಗಬೇಕು, ಈದಿನ ದಿನ, ಮತ್ತು ಅದು ಈದ್ ನಮಾಜಿನ ನಂತರ ಆಗಬೇಕು. ಹೀಗೆ ಕ್ರಮ ಅಲ್ಲಿ ಹೇಳಿರುವುದು ಯಾಕೆಂದರೆ ಇದು ಒಂದು ಶಿಸ್ತುಬದ್ಧವಾದ ಮತ್ತು ಬಹಳ ಸಿಸ್ಟಮ್ಯಾಟಿಕ್ ಆದ ಮತ್ತು ಬಹಳಷ್ಟು ಸಂದೇಶಗಳಿರುವ, ಒಬ್ಬ ಮನುಷ್ಯನ ಬದುಕಿಗೆ ಧಾರಾಳ ಪಾಠಗಳಿರುವ ಒಂದು ದೊಡ್ಡ ಕ್ರಮವಾಗಿದೆ ನಿಜವಾಗಿ ಈದಿನ ದಿನದಂದು ಮಾಡುವ ಈ ಬಲಿದಾನ. ಮತ್ತು ಈ ಬಲಿಯ ಪ್ರಾಣಿಯ ಮಾಂಸವನ್ನು ದೇವರಿಗೆ ಕೊಡುವುದಂತ ಇಲ್ಲ. ದೇವರಿಗೇನೋ ನೈವೇದ್ಯ ಕೊಡುವುದು ಅಥವಾ ರಕ್ತ ಕೊಡುವುದು ಅಂತಹ ಕ್ರಮ ಯಾವುದೂ ಇಸ್ಲಾಮಿನಲ್ಲಿಲ್ಲ. ಬದಲಾಗಿ ಆ ಪ್ರಾಣಿಗಳ ಮಾಂಸವನ್ನು ಸ್ವತಃ ಅವರು ಉಪಯೋಗಿಸ್ಬೋದು, ಅವರ ಮನೆಯಲ್ಲಿ ಅವರ ಕುಟುಂಬಕ್ಕೆ ಉಪಯೋಗಿಸ್ಬೋದು, ಮತ್ತು ಅದನ್ನು ಬಡವರಿಗೆ ದಾನ ಮಾಡಬೇಕು. ಮುಸ್ಲಿಂ ಸಮುದಾಯದಲ್ಲಿ ದಾನ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಇದೆ. ಯಾಕೆಂದರೆ ನಮ್ಮಲ್ಲಿ ಮಸೀದಿ ಕಮಿಟಿಗಳಿವೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿವೆ, ಸಂಘಟನೆಗಳಿವೆ. ಅವರೆಲ್ಲ ಬೇಕಾದ ರೀತಿಯಲ್ಲಿ ಬಡವರನ್ನು ಗುರುತಿಸಿ ಅವರಿಗೆ ಆ ಮಾಂಸವನ್ನು ತಲುಪಿಸುವ, ಸಿಸ್ಟಮ್ಯಾಟಿಕ್ ಆಗಿ ತಲುಪಿಸುವ ಕೆಲಸಗಳು ಖಂಡಿತ ಈ ಸಮಾಜದಲ್ಲಿ ನಡೆಯುತ್ತದೆ. ಆದ್ದರಿಂದ ಯಾವ ಕಾರಣಕ್ಕೂ ಅದು ದುರುಪಯೋಗ ಆಗುವುದಿಲ್ಲ. ಆ ಮಾಂಸ ಅರ್ಹರಿಗೆ ತಲುಪ್ತದೆ, ಅಗತ್ಯ ಇರುವವರಿಗೆ ತಲುಪ್ತದೆ. ಬಡವರಿಗೆ, ದುರ್ಬಲರಿಗೆ ಅದನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಡೆಸಲಾಗುತ್ತಾ ಇದೆ. ಈಗ ಪ್ರಾಣಿ ಬಲಿ ಕೊಡುವ ಒಂದು ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಪ್ರಾಣಿಯನ್ನು ಅಕ್ರಮವಾಗಿ ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ದಾರೆ ಎಂಬಂಥ ಘಟನೆಗಳು ಕೂಡ ತುಂಬ ಕೇಳಿ ಬರ್ತಾ ಇದೆ ಸರ್. ಇದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಚ್ಛಿಸ್ತೀರಿ ಸರ್? ಧರ್ಮದ ಹೆಸರಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳು ಸಕ್ರಮವಾಗಿರಬೇಕು, ಯಾವುದು ಕೂಡ ಅಕ್ರಮ ಆಗಿರಬಾರ್ದು. ಧರ್ಮದ ಹೆಸರಲ್ಲಿ ಅಂತಲ್ಲ, ಸಮಾಜದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳು ಸಕ್ರಮವಾಗಿರಬೇಕು, ಯಾವುದು ಅಕ್ರಮ ಆಗಲೇಬಾರದು. ಮತ್ತು ಧರ್ಮದಲ್ಲಿ ಅಕ್ರಮವಾಗಿ ನಡೆಯುವ ಯಾವ ಕಾರ್ಯಕ್ರಮಗಳಿಗೂ ಅನುಮತಿ ಇಲ್ಲ, ನಿಷೇಧ ಅದು. ಆದ್ದರಿಂದ ಅಕ್ರಮವಾಗಿ ಪ್ರಾಣಿ ಬಲಿ ನಡೆಯುವುದು, ಅಕ್ರಮವಾಗಿ ಪ್ರಾಣಿಗಳನ್ನು ಸಾಗಾಟ ಮಾಡುವುದು, ಅಕ್ರಮ ಯಾವುದು ಅಂತ ನೋಡಬೇಕಾಗ್ತದೆ. ಕೆಲವೊಮ್ಮೆ ಕ್ರಮವನ್ನು ಕೂಡ ಅಕ್ರಮ ಅಂತ ಹೇಳುವವರು ಇದ್ದಾರೆ ಸಮಾಜದಲ್ಲಿ. ಕೋಣಗಳನ್ನು ಬಲಿ ಕೊಡುವುದಕ್ಕೆ ಯಾವ ವಿರೋಧವೂ ಇಲ್ಲ ನಮ್ಮ ದೇಶದಲ್ಲಿ, ಆದರೆ ಕೋಣಗಳನ್ನು ಬಲಿ ಕೊಡುವುದು ಕೂಡ ಅಕ್ರಮ ಅಂತ ಹೇಳುವವರು ಇದ್ದಾರೆ. ಲೈಸೆನ್ಸಿನೊಂದಿಗೆ ಪ್ರಾಯದ 14-15 ಪ್ರಾಯದ ಮಿತಿ ಇದೆ, ಅದಕ್ಕಿಂತ ಹೆಚ್ಚಿನ ಪ್ರಾಯದ ದನಗಳನ್ನು ಬಲಿ ಕೊಡ್ಬೋದು. ಅದನ್ನು ತರುವಾಗಲೂ ಅಕ್ರಮ ಅಂತ ಹೇಳಿ ದಾಳಿ ಮಾಡುವ ಪ್ರಕ್ರಿಯೆಗಳೆಲ್ಲ ಸಮಾಜದಲ್ಲಿ ನಡೀತದೆ, ಅದು ಬೇರೆ ವಿಷಯ. ಅದರ ಆಚೆ ಅಕ್ರಮ ಎಂಬುದು ನಡೀಲೇಬಾರ್ದು. ಎಲ್ಲ ಚಟುವಟಿಕೆಗಳು ಸಕ್ರಮವಾಗಿರಬೇಕು. ಬಲಿದಾನ ಬಹಳ ಪ್ರಮುಖವಾಗಿ ಅದು ಅಕ್ರಮವಾಗಿ ತಂದದ್ದ, ಅಕ್ರಮವಾದ ರೀತಿಯಲ್ಲಿ ಬಲಿ ಕೊಟ್ಟದ್ದು ಇದು ಖಂಡಿತ ಆಗಬಾರದು. ಬಲಿದಾನ ಸಕ್ರಮವಾಗಿ ನಡೀಬೇಕು ಸರ್. ಮತ್ತೆ ಗೋವನ್ನು ಈಗ ಅಂದ್ರೆ ರಾಷ್ಟ್ರೀಯ ಪ್ರಾಣಿಯನ್ನಾಗಿ, ಅಂದ್ರೆ ನಾವು ಹೆಚ್ಚಾಗಿ ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿದ್ರೆ ನಾವು ಹುಲಿ ಅಂತ ಹೇಳಿಕೊಂಡು ಹೇಳುವ ಹಾಗೆ, ಬಟ್ ಇಲ್ಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ನೀವು ಮಾಡಿ ಎಂಬಂತ ಕೂಗು ಈ ಮುಸ್ಲಿಮರ ಧಾರ್ಮಿಕ ಒಂದು ಪಂಡಿತರಿಂದಲೇ ಕೇಳಿ ಬಂದಿದೆ ಸರ್. ಅಂದ್ರೆ ಈಗ ಜಮಿಯತ್ ಉಲಮಾ-ಎ ಹಿಂದ್ನ ನೇತರರಾದ ಮೌಲಾನಾ ಅರ್ಷದ್ ಮದನಿ ಅವರೇ ಈ ಕರೆ ಕೊಟ್ಟಿದ್ದಾರೆ ಸರ್. ಅದರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಬಹಳ ಒಳ್ಳೆಯ ಬೆಳವಣಿಗೆ ಅದು. ಯಾಕೆಂದರೆ ನಮ್ಮ ದೇಶದಲ್ಲಿ ಗೋವಿನ ಹೆಸರಲ್ಲಿ ದೊಡ್ಡ ರಾಜಕೀಯ ನಡೀತಾ ಇದೆ. ಜಗತ್ತಿನ ಎಲ್ಲ ದೇಶಗಳಲ್ಲೂ ದನಗಳಿಂದ ಹಾಲು ಸಿಗ್ತದೆ, ಚರ್ಮ ಸಿಗ್ತದೆ ಮತ್ತು ಮಾಂಸ ಸಿಗ್ತದೆ. ನಮ್ಮ ದೇಶದಲ್ಲಿ ಓಟು ಸಿಗ್ತದೆ ದನಗಳಿಂದ. ಇದು ನಮ್ಮ ದೇಶದ ಸಮಸ್ಯೆ. ಜಗತ್ತಿನ ಎಲ್ಲ ಕಡೆ ದನಗಳು ಹಾಲು, ಚರ್ಮ ಮತ್ತು ಮಾಂಸವನ್ನು ಮಾತ್ರ ಕೊಡುತ್ತದೆ. ನಮ್ಮ ದೇಶದಲ್ಲಿ ಇವುಗಳಿಗೆಲ್ಲ ಮಿಗಿಲಾಗಿ ಅದು ಓಟು ಕೊಡಿಸ್ತದೆ. ಅಂದ್ರೆ ಅದು ಯಾವ ರೀತಿಯಲ್ಲಿ ಸರ್ ನೀವು ಹೇಳ್ತಾ ಇದ್ದೀರಿ? ಅಂದರೆ ರಾಜಕೀಯಕ್ಕಾಗಿ ದನವನ್ನು ಬಳಸಿಕೊಳ್ಳಲಾಗುತ್ತಾ ಇದೆ ಮತ್ತು ಆ ಹೆಸರಲ್ಲಿ ವಿಭಜನೆ ನಡೆಯುತ್ತಾ ಇದೆ. ರಾಜಕೀಯ ನಮಗೆ ಗೊತ್ತಿದೆ ಯಾವ ಹೆಸರಲ್ಲೆಲ್ಲ ದನದ ರಾಜಕೀಯ ನಮ್ಮ ಸಮಾಜದಲ್ಲಿ ನಡೆಯುತ್ತಾ ಇದೆ ಅಂತ. ಮತ್ತು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ವಿರೋಧಾಭಾಸ ಕೂಡ ನಡೆಯುತ್ತಾ ಇದೆ ದನದ ಹೆಸರಲ್ಲಿ. ಕರ್ನಾಟಕದಲ್ಲಿ ಈ ಗೋರಕ್ಷಣೆಯ ಪ್ರತಿಪಾದಕರು ಇಲ್ಲಿ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಹೋರಾಟ ನಡೆಯುವಾಗ
ಪಕ್ಕದ ಗೋವಾದಲ್ಲಿ ಅವರದೇ ಸರ್ಕಾರ ಇರುವುದು. ಈ ಗೋರಕ್ಷಣೆಯ ಪ್ರಬಲ ವಕ್ತಾರರದ್ದೇ ಸರ್ಕಾರ ಇರುವುದು ಗೋವಾದಲ್ಲಿ. ಅಲ್ಲಿ ಗೋಹತ್ಯೆ ನಿಷೇಧವೂ ಇಲ್ಲ. ಗೋವಿನ ಬಗ್ಗೆ ಅಲ್ಲಿ ಮಾತು ಚರ್ಚೆಗಳು ನಡೆಯುವುದೂ ಇಲ್ಲ. ಯಾವ ವಾದ ವಿವಾದಗಳು ಗೋವಾದಲ್ಲಿ ನಡೆಯುವುದಿಲ್ಲ. ಕೇರಳಕ್ಕೆ ಹೋದರೆ ಯಾರು ಇಲ್ಲಿ ಗೋರಕ್ಷಣೆಯ ಪ್ರತಿಪಾದಕರಿದ್ದಾರೆ ಅವರು ಕೇರಳದಲ್ಲಿ ನಾವು ನಿಮಗೆ ಒಳ್ಳೆಯ ಬೀಫ್ ಕೊಡುತ್ತೇವೆ ಅಂತ ಚುನಾವಣಾ ಭಾಷಣ ಮಾಡ್ತಾರೆ. ಈಶಾನ್ಯ ದೇಶಗಳಿಗೆ ಹೋದರೆ ಅಸ್ಸಾಮಿನಲ್ಲಿ, ಮಿಜೋರಾಂನಲ್ಲಿ, ನಾಗಾಲ್ಯಾಂಡಿನಲ್ಲಿ, ಅರುಣಾಚಲ ಪ್ರದೇಶದಲ್ಲಿ ಈ ಗೋರಕ್ಷಣೆಯ ಪ್ರತಿಪಾದಕರು ಎಂದು ಕೂಡ ಗೋಹತ್ಯೆಯ ಬಗ್ಗೆ ನಿಷೇಧದ ಬಗ್ಗೆ ಮಾತಾಡುವುದಿಲ್ಲ. ಅಲ್ಲಿ ಗೋವು ಎಂಬುದು ಒಂದು ಚರ್ಚೆಯ ವಿಷಯವೇ ಅಲ್ಲ. ಅಂದರೆ ಬಹಳ ದೊಡ್ಡ ವಿರೋಧಾಭಾಸ ಗೋವಿನ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ನಡೀತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಗೋಹತ್ಯೆಯ ಬಗ್ಗೆ ಮಾತಾಡಿ ಗೋಹತ್ಯೆ ಮಾಡಿದ್ದಾರೆ ಅಂತ ಎಷ್ಟೋ ಜನರನ್ನು ಥಳಿಸಿ ಕೊಲ್ಲಲಾಗ್ತಾ ಇದೆ ನಮ್ಮ ದೇಶದಲ್ಲಿ. ಮನೆಯ ಒಳಗೆ ಫ್ರಿಜ್ಜಿನಲ್ಲಿ ಮಾಂಸ ಇದೆ ಅಂತ ಹೇಳಿಕೊಂಡು ಬಡಿದು ಸಾಯಿಸಿದಂಥ ಘಟನೆಗಳು ನಮ್ಮ ದೇಶದಲ್ಲಿ ನಡೆದಿದೆ ಮತ್ತು ನಡೀತಾ ಇದೆ. ಇದೇ ದೇಶದಲ್ಲಿ ಅತಿ ಹೆಚ್ಚು ಗೋಮಾಂಸವನ್ನು ರಫ್ತು ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರದ ಅಧಿಕೃತವಾದ ದಾಖಲೆಗಳೊಂದಿಗೆ ಸರ್ಕಾರವೇ ಅಧಿಕೃತವಾಗಿ ಗೋಮಾಂಸದಲ್ಲಿ ನಾವು 1ನೇ ಪ್ಲೇಸು 2ನೇ ಪ್ಲೇಸ್ ಅಂತ ಸ್ಪರ್ಧಿಸ್ತಾ ಇದ್ದೇವೆ. ಜಗತ್ತಿನಲ್ಲಿ ಬ್ರೆಜಿಲ್ ಫಸ್ಟೋ ನಾವು ಫಸ್ಟೋ ಎಂಬ ಚರ್ಚೆ ನಮ್ಮ ಆಡಳಿತಗಾರರ ಮಧ್ಯೆ ನಡೀತಾ ಇದೆ. ಅಂದರೆ ಗೋಹತ್ಯೆ ನಿಷೇಧದ ಬಗ್ಗೆ ದೊಡ್ಡ ಗೊಂದಲ ಇರುವ ನಮ್ಮ ದೇಶದಿಂದಲೇ ಅತಿ ಹೆಚ್ಚು ಗೋ ಮಾಂಸ ರಫ್ತು ಕೂಡ ಆಗ್ತಾ ಇದೆ. ಅಂದರೆ ಗೋವಿನ ವಿಷಯದಲ್ಲಿ ಬಹಳ ದೊಡ್ಡ ವಿರೋಧಾಭಾಸ ಈ ದೇಶದಲ್ಲಿ ಇರುವುದರಿಂದಲೇ ಇಸ್ಲಾಮಿ ವಿದ್ವಾಂಸರು ಹೇಳ್ತಾ ಇರುವುದು, ನೀವು ಅದನ್ನು ಗೋ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿಬಿಡಿ, ಆಗ ಸಮಸ್ಯೆ ಇರುವುದಿಲ್ಲಲ್ಲ. ಹಾಗೆ ಮಾಡಿ ಗೋ ರಫ್ತು ಎಲ್ಲ ಬಂದಗಲಿ, ಸುಮ್ಮನೆ ಗೋಮಾಂಸ ಬೇಕಾದಷ್ಟು ರಫ್ತು ಮಾಡುವುದು, ದುಡ್ಡು ಮಾಡುವುದು ಅದು ನಿಮಗೆ ಮಾಡ್ಬೋದು. ಯಾರೋ ಪಾಪ ಒಬ್ಬ ಅವನಿಗೆ ಆಡಿನ ಮಾಂಸ ಖರೀದಿಸುವ ಸಾಮರ್ಥ್ಯ ಇಲ್ಲ, ಅವ ಕಡಿಮೆ ಬೆಲೆಗೆ ಗೋಮಾಂಸ ಸಿಗ್ತಾನೆ ಅಂತ ಹೇಳಿ ತಿಂತಾನೆ, ಅವ ಅಪರಾಧಿ ಆಗುವುದು, ದೇಶದ್ರೋಹಿ ಆಗುವುದು, ಅವನನ್ನು ಬಡಿದು ಸಾಯಿಸುವುದು, ಈ ಬೂಟಾಟಿಗೆ ನಡೀಬಾರ್ದು. ಆದ್ದರಿಂದ ಗೋ ಗಣತಿ, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡುವುದು, ಇದೆಲ್ಲ ಈ ದೇಶದಲ್ಲಿ ನಡೆದರೆ ಭಾಳ ಒಳ್ಳೆಯ ವಿಚಾರ. ಆದರೆ ಇದರಿಂದ ಸಮಸ್ಯೆ ಮುಗಿಯುತ್ತದೆ ಅಂತ ನನಗೆ ಅಭಿಪ್ರಾಯ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಈ ಬಲಪಂಥೀಯ ವಿಚಾರಧಾರೆಗಳು ರಾಜಕೀಯ ಏನಿದೆ ಅವರಿಗೆ ಒಂದು ಪ್ರಬಲವಾದ ಅಡಿಪಾಯ ಅಂತ ಯಾವುದೂ ಇಲ್ಲ. ಅವರ ಅಡಿಪಾಯ ಏನೆಂದರೆ ಶತ್ರುಗಳನ್ನು ಸೃಷ್ಟಿಸುವುದಷ್ಟೇ. ಈಗ ನಾಳೆ ಗೋಹತ್ಯೆ, ಮುಸ್ಲಿಮರು ಯಾರು ಗೋಮಾಂಸ ತಿನ್ನುವುದಿಲ್ಲ, ಕೋಣದ ಮಾಂಸ ತಿನ್ನುವುದಿಲ್ಲ ಅಂತ ತೀರ್ಮಾನ ಮಾಡುವುದರಿಂದ ಈ ಸಮಸ್ಯೆ ಮುಗಿಯುತ್ತದೆ ಅಂತ ನೀವು ಕೇಳಿದರೆ ಖಂಡಿತ ಮುಗಿಯುವುದಿಲ್ಲ. ಈಗ ಬಾಬರಿ ಮಸೀದಿಯ ಬಗ್ಗೆ ಹೇಳ್ತಾ ಇದ್ರು. ಬಾಬರಿ ಮಸೀದಿ ನೀವೊಂದು ಬಿಟ್ಟು ಕೊಟ್ಟು ಬಿಡಿ, ಅದು ಕೊಟ್ಟರೆ ಸಮಸ್ಯೆ ಮುಗಿಬಹುದು ಅಂತ ಈ ದೇಶದ್ದು. ನೀವು ಅದರ ಮೇಲೆ ಹಕ್ಕು ಮಂಡಿಸುವುದು ಬೇಡ, ಅದೊಂದು ಇರಲಿ ನಿಮಗೆ ಅಂತ ಬಿಟ್ಟುಕೊಡಿ, ಈ ದೇಶದ ಎಲ್ಲ ಕೋಮು ಸಂಘರ್ಷಗಳು ಮುಗಿಬಹುದು ಅಂತ ಬುದ್ಧಿವಾದ ಹೇಳ್ತಾ ಇದ್ರು. ಈಗೇನಾಗಿದೆ? ಅಯೋಧ್ಯೆಯಲ್ಲಿ ದೊಡ್ಡ ರಾಮ ದೇವಸ್ಥಾನ ಸ್ಥಾಪನೆಯಾಗಿ ಮಸೀದಿಯ ಮೇಲಿನ ಸಮಸ್ಯೆಗಳು ಇನ್ನೂ ಮುಗಿಲಿಲ್ಲಲ್ಲ. ಧಾರಾಳ ಮಸೀದಿಗಳ ಮೇಲೆ ದಾಳಿ ನಡೆಯುತ್ತಲೇ ಇದೆ. ಧಾರಾಳ ಮಸೀದಿಗಳು, ಅದು ದೇವಸ್ಥಾನ ಒಡೆದು ಕಟ್ಟಿದ್ದು, ಅದರ ಮೇಲೆ ಸಂಘರ್ಷಗಳು ಮುಂದುವರಿಯುತ್ತಲೇ ಇದೆ. ಅಂದರೆ ಬಲಪಂಥೀಯ ರಾಜಕೀಯ ಎಂಬುದು ಅದು ಶತ್ರುಗಳನ್ನು ಸೃಷ್ಟಿಸುವ ಮೂಲಕವೇ ಅವರು ಬದುಕಲಿಕ್ಕೆ ಸಾಧ್ಯ. ಅವರು ಉಸಿರಾಡುವುದು, ಅವರು ಬದುಕುವುದು, ಅವರು ಬೆಳೆಯುವುದು, ಅವರ ಅಸ್ತಿತ್ವ ಇರುವುದು ಶತ್ರುಗಳನ್ನು ಸೃಷ್ಟಿಸುವ ಮೂಲಕ. ಆದ್ದರಿಂದ ಇವತ್ತು ನಾಳೆ ಮುಸ್ಲಿಮರೆಲ್ಲ ನಾವು ಗೋಮಾಂಸ ತಿನ್ನುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುವುದರಿಂದ ಈ ದೇಶದಲ್ಲಿ ಸಮಸ್ಯೆ ಖಂಡಿತ ಮುಗಿಯುವುದಿಲ್ಲ. ಬೇರೆ ಯಾವುದೋ ಒಂದು ಇಶ್ಯೂ ರೆಡಿಯಾಗಿರುತ್ತದೆ, ಯಾವುದೋ ಒಂದು ಮೇಲೆ ಬರ್ತದೆ. ಇರಲಿ, ಯಾವುದೇ ಇದ್ದರೂ ಕೂಡ ಗೋವನ್ನು ಒಂದು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ ಎಂದು ಕೆಲವು ವಿದ್ವಾಂಸರೆಲ್ಲ ಕರೆ ಕೊಡುವುದು ಬಹಳ ಒಳ್ಳೆಯ ಬೆಳವಣಿಗೆ. ಈಗ ನಮ್ಮ ಈ ದೇಶದ ಬಹುಸಂಖ್ಯಾತ ಜನರು ಹಸುವನ್ನು ಗೋಮಾತೆ ಎಂದು ಕರೀತಾರೆ ಸರ್. ಆದರೆ ಅವರ ಭಾವನೆಗೆ ಧಕ್ಕೆ ಬರುವ ಹಾಗೆ, ಅಂದರೆ ಉದ್ದೇಶಪೂರ್ವಕವಾಗಿ ಗೋವನ್ನು ಮುಸ್ಲಿಮರು ಏನು ಮಾಡ್ತಾರೆ, ಉದ್ದೇಶಪೂರ್ವಕವಾಗಿ ಅದನ್ನು ಬಲಿ ಮಾಡಿ ಅದರ ಮಾಂಸವನ್ನು ಸೇವಿಸ್ತಾರೆ. ಇದರ ಬಗ್ಗೆ ತುಂಬ ಆರೋಪ ಇದೆ ಸರ್, ಅದರ ಬಗ್ಗೆ ನೀವೇನು ಹೇಳ್ತೀರಿ? ಬಹುಸಂಖ್ಯಾತರ ಅಭಿಪ್ರಾಯದಲ್ಲಿ ಗೋ ದೇವರಾಗಿದ್ದರೆ, ತಾಯಿಯಾಗಿದ್ದರೆ ಈ ದೇಶದಿಂದ ಅತಿ ಹೆಚ್ಚು ಗೋಮಾಂಸ ರಫ್ತಾಗಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಈ ದೇಶದ ಬಹುಸಂಖ್ಯಾತರು ಗೋವನ್ನು ತಾಯಿ ಅಂತ ನಂಬ್ತಾರೆ, ದೇವರು ಅಂತ ನಂಬ್ತಾರೆ ಎಂದಾದರೆ, ಅಂತಹ ಭಾವನೆ ಇದೆ ಎಂದಾದರೆ ಈ ದೇಶದಿಂದ ಅತಿ ಹೆಚ್ಚು ಗೋಮಾಂಸ ರಫ್ತಾಗೋದು ಹೇಗೆ ಅವರ ದೇಶಗಳಿಗೆ? ಅಥವಾ ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಕಡೆ ಗೋಮಾಂಸ ನಿಷೇಧದ ಬಗ್ಗೆ ಮಾತಾಡುವವರೇ ಇನ್ನೊಂದು ಕಡೆ ಅದಕ್ಕೆ ಸಪೋರ್ಟನ್ನು ಕೊಡುವುದು ಹೇಗೆ? ಅದು ನಾನು ಹೇಳಿದೆ ಅಲ್ಲ, ಕೆಲವು ರಾಜ್ಯಗಳ ಬಗ್ಗೆ ಅಲ್ಲ. ಅಂದರೆ ಇದು ಒಂದು ರಾಜಕೀಯ, ಈ ಗೋವಿನ ಹೆಸರಲ್ಲಿ ನಡೆಯುತ್ತಾ ಇರುವುದೆಲ್ಲವೂ ರಾಜಕೀಯ. ಮತ್ತು ಮುಸ್ಲಿಂ ಸಮುದಾಯ ಇಲ್ಲಿನ ಹಿಂದೂ ಧರ್ಮದವರ ಧಾರ್ಮಿಕ ನಂಬಿಕೆಗಳನ್ನು ಅವಹೇಳನ ಮಾಡಲಿಕ್ಕಾಗಿ ಖಂಡಿತ ಗೋಮಾಂಸ ಸೇವಿಸುವುದಲ್ಲ.
ಅಂತಹ ಭಾವನೆಗಳು ಅವರಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ ಗೋಮಾಂಸ ಎಂಬುದು ಏನಾಗ್ತಾ ಇದೆ ಅಂದರೆ ಕೋಣದ ಮಾಂಸ ಇರ್ಬೋದು, ಹೋರಿಯ ಮಾಂಸ ಇರ್ಬೋದು, ಅಥವಾ ಯಾವುದು ಸರ್ಕಾರ ಅನುಮತಿ ಕೊಟ್ಟಿದೆ ಅಂತಹ ಪ್ರಾಣಿಗಳ ಮಾಂಸ ಅದು ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಮತ್ತದು ಮುಸ್ಲಿಮರ ಮಾತ್ರ ಆಹಾರ ಅಲ್ಲ. ಈ ದೇಶದ 70% ಜನರು ಮಾಂಸಾಹಾರಿಗಳಂದರೆ ಈ ದೇಶದಲ್ಲಿ 70% ಮುಸ್ಲಿಮ್ಸ್ ಏನಿಲ್ಲಲ್ಲ. ಅದು ಮುಸ್ಲಿಮರ ಮಾತ್ರ ಆಹಾರ ಅಲ್ಲ ಗೋಮಾಂಸ. ಅದರಿಂದ ಯಾರದೋ ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸಬೇಕು ಎಂಬ ಕಾರಣಕ್ಕಾಗಿ ಖಂಡಿತ ಮುಸ್ಲಿಮರು ಅವುಗಳನ್ನು ಬಲಿ ಕೊಡುವುದೋ ಮಾಂಸವನ್ನು ತಿನ್ನುವುದೋ ಅದು ಕಡಿಮೆ ಬೆಲೆಗೆ ಸಿಗ್ತದೆ ಎಂಬ ಕಾರಣಕ್ಕೆ ಮಾತ್ರ ಅವರು ಸೇವಿಸ್ತಾರೆ. ಇನ್ನು ನಾಳೆ ಒಳ್ಳೆ ಇಲ್ಲಿ ಆಡು ಕಡಿಮೆ ಬೆಲೆಗೆ ಸಿಗ್ತದೆ. ಕೆಲವು ದೇಶ, ಈಗ ಆಸ್ಟ್ರೇಲಿಯಾದಲ್ಲಿ ಆಡು ಬಹಳ ಚೀಪರ್, ಅಲ್ಲಿ ಯಾರು ಕೂಡ ದನ ಅಥವಾ ಬೇರೆ ಯಾವುದನ್ನು ತಿನ್ನುವುದಿಲ್ಲ. ಯಾಕೆಂದರೆ ಕಡಿಮೆ ಬೆಲೆಗೆ ಯಾವುದು ಸಿಗ್ತದೆ ಅದನ್ನು ತಿಂತಾರೆ. ನಮ್ಮಲ್ಲಿ ಆ ರೀತಿಯಲ್ಲಿ ಬೆಳೆಯಲಿ, ಸರ್ಕಾರ ಹಾಗೆ ಬೆಳೆಸ್ಬೋದಲ್ಲ. ಆಡು ಭಾಳ ಕಡಿಮೆ, ಆಡಿಗೆ ಕೆಜಿಗೆ 700-800 ರೂಪಾಯಿ, ಇಲ್ಲ ಅದು 200 ರೂಪಾಯಿಗೆ ಸಿಗ್ತದೆ ಅಂತ ಇಟ್ಟುಕೊಳ್ಳಿ. ಮತ್ತೆ ಯಾರು ದನದ ಮಾಂಸ ತಿನ್ಲಿಕ್ಕೆ ಹೋಗ್ತಾರೆ? ಎಲ್ಲ ಆಡಿನ ಮಾಂಸ ತಿಂತಾರೆ. ಅಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಆ ರೀತಿಯಲ್ಲಿ ಆಡುಗಳ ಈ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿ ಅದನ್ನು ಬೆಳೆಸುವ ಕ್ರಮವನ್ನು ಸರ್ಕಾರಗಳು ಮಾಡಿದರೆ ಮತ್ತೆ ಕಡಿಮೆ ಬೆಲೆಗೆ ಯಾವುದು ಸಿಗ್ತದೆ ಅದನ್ನು ಜನರು ತಿಂತಾರೆ ಅಷ್ಟೇ. ಸರ್, ಇಷ್ಟೆಲ್ಲ ನೀವು ಮಾಹಿತಿಗಳನ್ನೆಲ್ಲ ನಮಗೆ ಕೊಟ್ರಿ, ಬಟ್ ಮುಸ್ಲಿಮರಿಗೆ ಇದರ ಬಗ್ಗೆ ಏನು ಸಲಹೆ ಕೊಡ್ತೀರಿ ಸರ್ ನೀವು? ಮುಸ್ಲಿಂ ಸಮುದಾಯ ಅವರು ಬಹಳ ನಿಷ್ಠೆಯಿಂದ ಬಲಿದಾನ ಮಾಡಬೇಕು. ಅದರಲ್ಲಿ ಯಾವುದೇ ಕೀಳರಿಮೆ, ಹಿಂಜರಿಕೆ ಖಂಡಿತ ಇರಬಾರ್ದು. ಬಲಿದಾನ ಎಂಬುದು ಒಂದು ಪವಿತ್ರವಾದ ಆರಾಧನೆ ಅದು. ಮತ್ತು ಆ ನಿಷ್ಠೆಯೊಂದಿಗೆ ಮಾಡಬೇಕು. ಬಲಿದಾನ ಅಂದರೆ ಮಾಂಸ ಮಾಡುವುದಾ ಅಥವಾ ರಕ್ತ ಹರಿಸುವುದಾ, ಒಂದು ಪ್ರಾಣಿಯ ಮಾಂಸ ತಿನ್ನುವುದಾ? ಖಂಡಿತ ಅಲ್ಲ. ಅದರ ಆಚೆ ಅದು ಬದುಕನ್ನು ಸ್ವಚ್ಛಗೊಳಿಸುವ, ದೇವನಿಗೆ ತನ್ನ ಬದುಕನ್ನು ಸಮರ್ಪಿಸುವ, ಬದುಕಿನಲ್ಲಿ ತ್ಯಾಗ ಮಾಡಲಿಕ್ಕೆ ಸನ್ನದ್ಧತೆಯನ್ನು ಪ್ರಕಟಗೊಳಿಸುವ ಒಂದು ಕರ್ಮವಾಗಿದೆ, ಒಂದು ಆರಾಧನೆಯಾಗಿದೆ. ಆ ದೃಢತೆಯೊಂದಿಗೆ ಮತ್ತು ಆ ಸ್ಪಷ್ಟತೆಯೊಂದಿಗೆ ಮುಸ್ಲಿಮರು ಬಲಿದಾನವನ್ನು ಮಾಡಬೇಕು. ಎರಡನೆಯದಾಗಿ, ಕಾನೂನಿಗೆ ವಿರುದ್ಧವಾದ ಯಾವ ಕೆಲಸವನ್ನು ಮುಸ್ಲಿಮರು ಮಾಡಬಾರ್ದು. ದನವನ್ನೇ ಬಲಿ ಕೊಡಬೇಕೆಂಬ ನಿಯಮ ಖಂಡಿತ ಇಲ್ಲ. ನಾನು ಹೇಳಿದ ಹಾಗೆ ಪ್ರವಾದಿ ಇಬ್ರಾಹಿಮರು ಬಲಿ ಕೊಟ್ಟಿದ್ದುದು ಆಡನ್ನು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಲಿದಾನ ಮಾಡಿರುವುದು ಆಡುಗಳನ್ನು ಮಾತ್ರ. ಆದ್ದರಿಂದ ಆಡುಗಳನ್ನು ಧಾರಾಳವಾಗಿ ಉಪಯೋಗಿಸಬೇಕು. ಮತ್ತು ಇಲ್ಲಿಯೂ ಕೋಣ ಅಂದರೆ ಯಾವುದು ಸರ್ಕಾರ ನಿಷೇಧಿಸದ ಪ್ರಾಣಿಗಳು ಯಾವುದಿದೆ ಮತ್ತು ಸರ್ಕಾರದ ನಿಯಮಕ್ಕೆ ಬದ್ಧವಾಗಿ ಯಾವುದೇ ಅಕ್ರಮ ಚಟುವಟಿಕೆಗಳಿಲ್ಲದೆ ಸಕ್ರಮವಾಗಿ ಯಾವ ರೀತಿಯಲ್ಲಿ ಬಲಿದಾನ ಮಾಡಲಿಕ್ಕೆ ಸಾಧ್ಯ ಆ ರೀತಿಯಲ್ಲಿ ಮಾತ್ರ ಬಲಿದಾನ ಎಂಬ ಈ ಪವಿತ್ರವಾದ ಕರ್ಮವನ್ನು ನಿರ್ವಹಿಸಬೇಕು. ಅದರಿಂದ ಶಾಂತಿ ಹಾಳಾಗಬಾರ್ದು, ವ್ಯವಸ್ಥೆ ಹಾಳಾಗಬಾರ್ದು, ಜನರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಬಹಳ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ, ಕಾನೂನುಬದ್ಧವಾಗಿ ಈ ಬಲಿದಾನವನ್ನು ನಿರ್ವಹಿಸಬೇಕು ಅಂತ ಮುಸ್ಲಿಂ ಸಮುದಾಯಕ್ಕೆ ನಾನು ನೆನಪಿಸ್ತಾ ಇದ್ದೇನೆ. ಇಷ್ಟೊತ್ತಿನವರೆಗೆ ನಿಮ್ಮ ಪ್ರೇರಣಾದಾಯಕ ಮಾತಿನಿಂದ ನಮ್ಮೆಲ್ಲರ ಸಂದೇಹವನ್ನು ದೂರ ಮಾಡಿದಂಥ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತಾ, ವೀಕ್ಷಕರೇ, ಇಷ್ಟರವರೆಗೆ ನಮ್ಮ ಜೊತೆ ಮೊಹಮ್ಮದ್ ಕುಂಞಿ ಅವರು ಅವರ ಪ್ರೇರಣಾದಾಯಕ ಮಾತುಗಳನ್ನು ಆಡಿ ನಮ್ಮಲ್ಲಿರುವಂಥ ಸಂದೇಹವನ್ನು ದೂರ ಮಾಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ವಿಶೇಷ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.